ಅಂದಾಗ ಗ್ರಾಮ ಲೆಕ್ಕಾಧಿಕಾರಿಗಳ ಏನು ಬೇಡಿಕೆಗಳದಾವ ಆ ಬೇಡಿಕೆಗಳೆಲ್ಲ ಸಮಂಜಸವಾಗಿದಾವೆ. ಯಾಕಂತಂದ್ರೆ ಇವತ್ತಿನ ದಿವಸ ಗ್ರಾಮ ಲೆಕ್ಕಾಧಿಕಾರಿಗಳಂತಂದ್ರೆ ಈ ರಾಜ್ಯದಲ್ಲಿ ಪ್ರತಿ ಗ್ರಾಮಗಳಲ್ಲಿ ಪ್ರತಿಯೊಂದು ಇಡೀ 33 ಇಲಾಖೆಗಳ ಏನು ಕಾರ್ಯ ಪ್ರವೃತ್ತಿಗಳದಾವ ಆ ಇಲಾಖೆಗಳಿಗೆಲ್ಲರೂ ಎಲ್ಲದಕ್ಕೂ ಇವತ್ತು ಯಾರ ಮುಖ್ಯ ಮುಂಚೂಣಿಯಲ್ಲಿ ಇರಬೇಕಂತಂದ್ರೆ ಅಲ್ಲಿ ಇರ್ತಕ್ಕಂಥ ಗ್ರಾಮ ಲೆಕ್ಕಾಧಿಕಾರಿಗಳೇ ಮುಂಚೂಣಿಯಲ್ಲಿರ್ತಾರೆ. ಇವತ್ತು ಫ್ಲಡ್ ಬಂದಾಗ ಆಗಿರಬಹುದು, ಮಳೆ ಬಂದು ಸಿಡ್ಲು ಹೊಡೆದಾಗ ಆಗಿರಬಹುದು, ಇನ್ನಿತರ ಮತ್ತು ಅವರು ಇಲಾಖೆ ದಗದುಗಳನ್ನು ನೋಡ್ತಾನಂದ್ರೆ ಸಿಕ್ಕಾಪಟ್ಟಿ ಒಂದು 30-40 ಮೇಲೆ ಅದಾವ ಅವ್ರಿಗೆ ಸ್ವಂತದ ವೈಯಕ್ತಿಕ. ಅದನ್ನು ಹೊರತುಪಡಿಸು ಇನ್ನುಳಿದ ಕೆಲವೊಂದು ಜನನ ಮರನ ಹಿಡ್ಕೊಂಡು ಮತ್ತು ಇನ್ನಿತರ ಬೇರೆ ಬೇರೆ ಕೆಲಸಗಳಲ್ಲಿ ಅವರು ಭಾಗಿಯಾಗ್ತಾರೆ. ಅಂಥದ್ರಲ್ಲಿ ಇವತ್ತು ನಾವು ಬೇರೆ ಬೇರೆ ಗ್ರಾಮ ಲೆಕ್ಕಾಧಿಕಾರಿಗಳಿಗೆ ಬೇರೆ ಬೇರೆ ಊರುಗಳಲ್ಲಿ ಹೋದ್ರೆ ಅವ್ರಿಗೆ ಹೆಂಗಾಗಿರ್ತೈತೆ ಅಂದ್ರೆ ಯಾವ್ದಾರ ಒಂದು ಸಮಾಜದ ಮಂದಿರೋ ಅಥವಾ ಯಾವುದೋ ಒಂದು ಹಾಳು ಬಿದ್ದಂತ ಕಟ್ಟಡದೊಳಗೆ ಒಂದು ಟೇಬಲ್ ಒಂದು ಕುರ್ಚಿ ಹಾಕೊಂಡು ಕುಳಿತುಕೊಳ್ಳುವಂತ ಪರಿಸ್ಥಿತಿ ಇವತ್ತು ಈ ರಾಜ್ಯದಲ್ಲಿ ನೋಡಿದೀವಿ. ಈ ನಮ್ಮನ್ನು ಕಂಟ್ರೋಲ್ ಮಾಡಬೇಕು. 15,000 ಜನಸಂಖ್ಯೆಗೆ ಒಂದು ಗ್ರಾಮಕ್ಕೆ ಮಿನಿಮಮ್ ಅಂದ್ರೆ 7,000ದಿಂದ 8,000 ಎಕರೆ ಹೊಲ ಇರ್ತಾವ. ಅದ್ರೊಳಗೆ ಒಂದು ತಿಂಗಳೊಳಗೆ ಒಂದು 100ರಿಂದ 150 ಖರೀದಿ ಆಗಿರ್ತಾವ. ಆ ಹೊಲದ ನೋಟಿಸ್ ತೆಗೆಯುವಂತ ಕೆಲಸದೊಳಗೆ ಅಳಬನ ಕರ್ಕೊಂಡು ಅಂತ ಒತ್ತಡದ ಕೆಲಸದ ಜೊತೆಗೇನು ಸೋರುವಂತ ಕಟ್ಟಡದಲ್ಲಿ ಕುಂಡುವಂತ ಪರಿಸ್ಥಿತಿ ಇವತ್ತು ರಾಜ್ಯದಲ್ಲಿ ಉದ್ಭವ ಆಗೈತಿ. ಮತ್ತ ಅವರಿಗೆ ಅವರದೇ ಆದಂತ ಒಂದು ಮೊಬೈಲ್ ಇಲ್ಲ. ಈ ಸರ್ಕಾರದ ಯೋಜನೆಗಳು ಹಲವಾರು ಯೋಜನೆಗಳದಾವು, ಮೊಬೈಲ್ ಇಲ್ಲ, ಆನ್ಲೈನ್ ಇರೋದಿಲ್ಲ. ಅಂತದ್ರೊಳಗೆ ಯಾವ್ದಾರ ಒಂದು ಕೆಲಸಗಳನ್ನ ಸರಿಯಾಗಿ ಮಾಡಲಿಲ್ಲ ಅಂದ್ರೆ ಮೇಲ್ ಕುಂತ DC ಸಾಹೇಬರಾಗಲಿ ಅವ್ರಿಗಿದ್ರ ಮ್ಯಾಗಿನವರಾಗಲಿ ಗ್ರಾಮ ಲೆಕ್ಕಾಧಿಕಾರಿಗಳಿಗೆ ಮೆಮೊ ಕೊಡುವಂತ ಒಂದು ಪ್ರವೃತ್ತಿ ನಡೆದದ. ಅದಕ್ಕಾಗಿ ಗ್ರಾಮ ಲೆಕ್ಕಾಧಿಕಾರಿಗಳಿಗೆ ಅವರ ಅಳಲನ್ನ ನಾವು ನೋಡಿದೀವಿ. ಯಾಕಂತಂದ್ರ ಹಲವಾರು ಪಾಪ ಅವ್ರಿಗೆ ಕಂಪ್ಯೂಟರ್ ಇಲ್ಲ, ಲ್ಯಾಪ್ಟಾಪ್ ಇಲ್ಲ. ಅದಕ್ಕಾಗಿ ಸರ್ಕಾರದವರು ಇವತ್ತು ಮ್ಯಾಲ ಕುಂತ ಆದೇಶ ಎಷ್ಟು ನೀವು ಕರೆಕ್ಟ್ ಆಗಿ ಮಾಡ್ತಿರೋ ಆ ಆದೇಶಗಳಿಗೆ ಏನ್ ಕೊಡಬೇಕಾಗೈತಿ, ಅವ್ರಿಗೆ ಏನು ಸಾಮಗ್ರಿಗಳನ್ನ ವಿತರಣೆ ಮಾಡಬೇಕಾಗೈತಿ ಆ ವಿತರಣೆ ಮಾಡಿ ಆದೇಶಗಳನ್ನ ಮಾಡ್ರೆ ಅನುಕೂಲ ಆಗುತ್ತೆ. ಅದನ್ನ ಬಿಟ್ಟುಕೊಟ್ಟು ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅಂತಾರಲ್ಲ, ಇವತ್ತು IAS KS ಅಧಿಕಾರಿಗಳು ಮೇಲೆ ಕುಂತ ಆದೇಶ ಮಾಡಬಹುದು. ಕೆಳಮಟ್ಟದ ಗ್ರಾಮ ಲೆಕ್ಕಾಧಿಕಾರಿಗಳು ಅದನ್ನ ಮೇಲೆ ಕುಂತ ಅಧಿಕಾರದ ಒಂದು ಕುರ್ಚಿ ಮೇಲೆ ಕುಂತ ಆದೇಶ ಮಾಡುವಂತ ಅಧಿಕಾರಿಗಳು ತಿಳ್ಕೋಬೇಕು ಮತ್ತು ರಾಜ್ಯ ಸರ್ಕಾರದವರು ತಿಳ್ಕೋಬೇಕು. ಸೇವಾ ಕೇಂದ್ರದ ಆಪರೇಟರ್ಗಳು ಎಲ್ಲರೂ ಇಲ್ಲಿ ಬಂದಿದ್ದಾರೆ. ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಅನಿರ್ದಿಷ್ಟ ಅವಧಿ ಮುಷ್ಕರವನ್ನು ಹಮ್ಮಿಕೊಂಡಿದ್ದಾರೆ. ಗೋಕಾಕ್ ತಾಲೂಕಾ ಎಲ್ಲ ಗ್ರಾಮ ಲೆಕ್ಕಾಧಿಕಾರಿಗಳು ನಾವು ನಮ್ಮ ಕರ್ನಾಟಕವನ್ನು ಎಲ್ಲ ಫ್ರಾಂಚೈಸಿಯವರು ಇವರಿಗೆ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ. ಹಾಗೂ ಅವ್ರು ಏನು ಬೇಡಿಕೆಯನ್ನು ಇಟ್ಟಿದ್ದಾರೆ, ಇವಾಗೆಲ್ಲ ಡಿಜಿಟಲೀಕರಣ ಆಗ್ತಾ ಇದೆ, ಅದರ ಬಗ್ಗೆ ಅವರಿಗೆ ಸಂಪೂರ್ಣವಾದ ಮಾಹಿತಿ ಕೊಡ್ತಾ ಇಲ್ಲ. ಸಡನ್ ಆಗಿ ಅಪ್ಲೈ ಮಾಡೋದು, ಯಾವುದೇ ಒಂದು ಯೋಜನೆಯನ್ನು ಜಾರಿ ತರೋದು, ಅದನ್ನು ನೀವು ಮಾಡಿ ಅನ್ನೋದು. ಆ ರೀತಿ ಒಮ್ಮೆ ಮಾಡ್ರಿ ಅಂತ ಅವ್ರಿಗೆ ಯಾವುದೇ ರೀತಿ ಮಾಹಿತಿ ಇರೋಂಗಿಲ್ಲ, ಅಪ್ಡೇಟ್ ಇರೋಂಗಿಲ್ಲ. ಮಾಡ್ರಿ ಅಂತ ಆಮೇಲೆ ಅವಧಿ ಕೊಡೋದು, ಇಷ್ಟು ದಿನದೊಳಗೆ ಇದನ್ನು ಕಂಪ್ಲೀಟ್ ಮಾಡಬೇಕು. ಅವ್ರಿಗೂ ಫ್ಯಾಮಿಲಿ ಅನ್ನೋದು ಇರ್ತೈತಿ, ಸಿಕ್ಕಾಪಟ್ಟಿ ವರ್ಕ್ ಲೋಡ್ ಇರ್ತೈತಿ. ಈ ಥರ ಮಾಡೋದ್ರಿಂದ ಏನಾಗುತ್ತೆ, ಹರಾಸ್ಮೆಂಟ್ ಆಗುತ್ತೆ ಅವ್ರಿಗೆ. ಅದಕ್ಕೇನು ನಾವು ರಾಜ್ಯ ಸರ್ಕಾರದಲ್ಲಿ ಮನವಿ ಮಾಡ್ಕೋದೇನಂದ್ರೆ ಅವರಿಗೆ ಅದಕ್ಕೆ ಬೇಕಾದಂಥ ಮೂಲಭೂತ ಸೌಕರ್ಯಗಳನ್ನು ಮೊದಲು ನೀವು ಕೊಡ್ರಿ, ಹಾಗೂ ಅವರಿಗೆ ಅದರ ಬಗ್ಗೆ ತರಬೇತಿಯನ್ನು ಕೊಡ್ರಿ. ಆಮೇಲೆ ನೀವು ಅವ್ರ ಕಡೆಯಿಂದ ಕೆಲಸವನ್ನು ತಗೋರಿ. ಅದನ್ನು ಬಿಟ್ಟು ಸೀದಾ ನೀವು ಇಂಥ ಒಂದು ಯೋಜನೆ ಜಾರಿ ಮಾಡೋದು, ಇದನ್ನು ನೀವು ಕಂಪ್ಲೀಟ್ ಮಾಡಿರಿ ಅಂತ ಟಾರ್ಗೆಟ್ ಕೊಡೋದು, ಆಗದೇ ಇದ್ದಾಗ ಮತ್ತೆ ಹರಾಸ್ಮೆಂಟ್ ಮಾಡೋದು, ಈ ರೀತಿ ಆಗೋದ್ರಿಂದ ಅವ್ರಿಗೆ ತುಂಬ ತೊಂದರೆ ಆಗತೈತಿ. ಅದಕ್ಕೆ ನಾವೇನು ಸರ್ಕಾರ ಅಂತ ಕೇಳೋದು, ಅವ್ರಿಗೆ ಬೇಕಾದಂಥ ತರಬೇತಿಯನ್ನು ಕೊಡ್ರಿ ಹಾಗೂ ಮೂಲಭೂತ ಸೌಕರ್ಯಗಳನ್ನು ಕೊಡ್ರಿ. ಆಮೇಲೆ ಅವರಿಂದ ಕೆಲಸ ತಗೋರಿ. ಸಾರ್ವಜನಿಕರಿಗೂ ಇದರಿಂದ ಒಳ್ಳೆಯದಾಕೈತಿ ಅಂದ್ಕೊಂಡು ನಾವು ನಮ್ಮ ಕರ್ನಾಟಕವನ್ನು ಹಾಗೂ ಗ್ರಾಮವನ್ನು ಗೋಕಾಕ್ ತಾಲೂಕಾ ವತಿಯಿಂದ ಅವರಿಗೆ ಸಂಪೂರ್ಣವಾದ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ. ಬಸವರಾಜ್ ಹಿರೇಮಠ ಮಾಡಿರ್ತಾರೆ. ಇದರಿಂದ ನಮಗೆ ಕೆಲಸದ ಹೊರೆ ಆಗತ್ತದೆ. ಯಾಕಂದ್ರೆ ಒಬ್ಬರ ಗ್ರಾಮಾಡಳಿತ ಅಧಿಕಾರಿಗಳಿಗೆ ಸುಮಾರು 2ರಿಂದ 3 ಚಾರ್ಜ್ಗಳಾಗೋದ್ರಿಂದ ತಾಲೂಕಾ ಪ್ರಗತಿ ಕುಂಠಿತಾಗೈತ್ರಿ. ಮತ್ತೊಂದು ಏನಂದ್ರೆ ವಿಷಯ ರೀ, ಸುಮಾರು ನಮ್ಮ ಗ್ರಾಮಾಡಳಿತ ಸೌದಿಗಳು ತಾಲೂಕಾ ಕಚೇರಿ ಕೆಲಸ ನಿರ್ವಹಿಸ್ತಾರೆ. ನಮ್ಮದು ಒಂದು ಬೇಡಿಕೆ ಅಂದ್ರೆ ಅವ್ರನ್ನೂ ಕೂಡ ಫೀಲ್ಡ್ದಲ್ಲಿ ಹಾಕಿ ಅವ್ರ ದಿನನಿತ್ಯ ಕಾರ್ಯದಲ್ಲಿ ಪ್ರವೃತ್ತಾಗಲು ನಾವು ಬಯಸುತ್ತೇವೆ. ಸರ್ ಒಂದಕ್ಕೆ ನಿರ್ಸಾಕ ನಮ್ದು ವಿರೋಧ ಇಲ್ಲ ರೀ. ಡಿಜಿಟಲ್ ಮಾಡಬೇಕಾದ್ರೆ ಏನು ನ್ಯೂನ್ಯತೆಗಳದಾವ ನಮಗೆ ದಯವಿಟ್ಟು ಪೂರೈಸಿರುತ್ತೆ ನಾವು ಕೇಳ್ಕೊತೇವೆ. ಯಾಕಂದ್ರೆ ಡಿಜಿಟಲ್ ಮಾಡ್ಬೇಕಂದ್ರೆ ಯಾವುದೇ ರೀತಿ ನಮ್ಮಲ್ಲಿ ಲ್ಯಾಪ್ಟಾಪ್ ಇರೋದಿಲ್ಲ, ಪರ್ಸನಲ್ ಮೊಬೈಲ್ ಬಳಸ್ತಾರಿಲ್ಲ. ನಾವು ಯಾವುದೇ ರೀತಿ ನಿಮ್ಮ ಸರ್ಕಾರದಿಂದ ಇವತ್ತಿನವರೆಗೆ ಯಾವುದೇ ರೀತಿ ಮೊಬೈಲ್ಗಳು ಪೂರೈಸಿರೋದಿಲ್ಲ. ಹಾಗೂ ಪ್ರತಿ ಮೊಬೈಲಲ್ಲಿ ದಿನನಿತ್ಯ ಒಬ್ಬ ಗ್ರಾಮಾಡಳಿತಗಳಿಗೆ 40ರಿಂದ 50 ಕಾಸ್ಟ್ ಇನ್ಕಮ್ ಬರ್ತಾವ್ರಿ. ಅವ್ನು ಅಪ್ಲೋಡ್ ಮಾಡ್ಬೇಕಾದ್ರೆ ಅವ್ರ ಪರ್ಸನಲ್
ನೆಟ್ ಯೂಸ್ ಮಾಡಬೇಕಾಗ್ತೈತ್ರಿ. ಹಾಗೂ ಕೆಲವು ಹಂತದಲ್ಲಿ ನಮಗೆ ಸರ್ಕಾರದಿಂದ ಯಾವುದೇ ರೀತಿ ನ್ಯೂನತೆಗಳ ಪಾಲನೆ ಆಗಿರ್ತಿಲ್ಲ ರೀ. ಈ ರಾಜ್ಯದ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯ ಅವರಲ್ಲಿ ನೀವು ಏನು ಮನವಿ ಮಾಡ್ಕೋತೀರಿ? ಈ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರಲ್ಲಿ ನಾವು ಒಂದು ಮನವಿ ಮಾಡ್ಕೋದೇನೆಂದ್ರೆ ರೀ, ಪ್ರತಿ ಗ್ರಾಮಕ್ಕೆ ನಮ್ಮೊಂದು ಗ್ರಾಮ ಚೌಡಿ ಮೊದಲು ಕಲ್ಪಿಸ್ಕೊಡ್ಬೇಕಲ್ಲ ನಾವು ಕೇಳ್ಕೊತೀವಿ. ಯಾಕಂದ್ರೆ ರೀ, ಒಂದು ಗ್ರಾಮ ಚೌಡಿ ಇದ್ದರೆ ಅಲ್ಲಿ ಬರ್ತಕ್ಕಂಥ ಜನರಿಗೆ ನಾವು ದಿನನಿತ್ಯ ಸಮಸ್ಯೆಗಳನ್ನು ನಿವಾರಣೆ ಮಾಡಲು ಅನುಕೂಲ ಆಗುತ್ತದೆ. ಇದರಿಂದ ನಮ್ಮ ಸರ್ಕಾರಕ್ಕೂ ಒಳ್ಳೆಯ ಹೆಸರು ಬರ್ತದೆ, ಹಾಗೂ ನಮ್ಮ ಸಂಘಕ್ಕೂ ಒಂದು ಬೆಂಬಲ ಘೋಷಣೆ ಆಗಿರ್ತದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರಿಗೆ ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಗ್ರಾಮ ಲೆಕ್ಕಾಧಿಕಾರಿಗಳ ನೌಕರರ ಸಂಘಕ್ಕೆ, ಗ್ರಾಮ ಲೆಕ್ಕಾಧಿಕಾರಿಗಳ ನೌಕರರ ಸಂಘಕ್ಕೆ ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಏನೇ ಬರಲಿ ಯಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಎಲ್ಲಿಯವರೆಗೆ ಹೋರಾಟ, ಎಲ್ಲುವರೆಗೆ ಹೋರಾಟ.